ಪುನೀತ್ ರಾಜ್ಕುಮಾರ್ ಅಭಿನಯದ ನಟ ಸಾರ್ವಭೌಮ ಸಿನಿಮಾ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. ಮೊದಲ ದಿನ ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದ್ದು. ಅಪ್ಪು ಆಕ್ಟಿಂಗ್, ಡ್ಯಾನ್ಸ್, ಫೈಟ್ ಇದೆಲ್ಲದಕ್ಕೂ ಪ್ರೇಕ್ಷಕರು ಫಿದಾಗಿದ್ದಾರೆ. ರಿಲೀಸ್ಗೂ ಮೊದಲು, ರಿಲೀಸ್ ಆದ್ಮೇಲೆ ಹಲವು ದಾಖಲೆಗಳನ್ನ ಮಾಡ್ತಿರೋ ನಟ ಸಾರ್ವಭೌಮ ಇದೀಗ ಮತ್ತೊಂದು ಹೊಸ ಇತಿಹಾಸ ಸೃಷ್ಟಿಸಿದೆ. ಬೆಂಗಳೂರಿನಲ್ಲಿ ಮೊದಲ ದಿನ ಅತಿ ಹೆಚ್ಚು ಶೋಗಳನ್ನ ಕಂಡ ಸಿನಿಮಾ ಎಂಬ ಹೆಗ್ಗಳಿಕೆಗೆ ನಟ ಸಾರ್ವಭೌಮ ಪಾತ್ರವಾಗಿದೆ. ಈ ಹಿಂದೆ ಯಶ್, ಸುದೀಪ್ ಮತ್ತು ಪುನೀತ್ ರಾಜ್ಕುಮಾರ್ ಸಿನಿಮಾಗಳು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಶೋ ಕಂಡ ಚಿತ್ರಗಳ ದಾಖಲೆಯನ್ನ ಮಾಡಿದೆ. ಆದ್ರೀಗ ಹಳೆಯ ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡಿ ಹೊಸ ರೆಕಾರ್ಡ್ ಬರೆದಿದೆ ನಟ ಸಾರ್ವಭೌಮ. ಈ ಮೂಲಕ ಬೆಂಗಳೂರಲ್ಲಿ ಅಪ್ಪುನೇ ಬಾಸ್ ಆಗಿದ್ದಾರೆ. ಬೆಂಗಳೂರಿನ ಬಹುತೇಕ ಚಿತ್ರಮಂದಿರಗಳಲ್ಲಿ ನಟ ಸಾರ್ವಭೌಮ ಸಿನಿಮಾ ಮಧ್ಯರಾತ್ರಿ 12 ಗಂಟೆ ಮೊದಲು ಶೋ ಆರಂಭಿಸಿತು. ಲಾಲ್ ಬಾಗ್ ಬಳಿಯಲ್ಲಿರುವ ಊರ್ವಶಿ ಚಿತ್ರಮಂದಿರದಲ್ಲಿ 24 ಗಂಟೆಗಳ ಕಾಲ ಚಿತ್ರ ಪ್ರದರ್ಶನ ಕಂಡಿದೆ. ಅಂದ್ರೆ ಬೆಂಗಳೂರಿನ ಮೊದಲ ದಿನ ಒಟ್ಟು 550ಕ್ಕೂ ಅಧಿಕ ಶೋಗಳನ್ನ ಪುನೀತ್ ಸಿನಿಮಾ ಕಂಡಿದೆ. ಇದು ಕನ್ನಡ ಚಿತ್ರರಂಗದಲ್ಲಿಯೇ ಹೊಸ ದಾಖಲೆ ಸೃಷ್ಟಿಸಿದೆ. ಈ ಹಿಂದೆ ಬೆಂಗಳೂರಿನಲ್ಲಿ ಮೊದಲ ದಿನ ಅತಿ ಹೆಚ್ಚು ಶೋಗಳನ್ನ ಕಂಡ ದಾಖಲೆ ಹೊಂದಿದ್ದ ಸಿನಿಮಾ ಯಶ್ ಅಭಿನಯದ ಕೆಜಿಎಫ್. 525ಕ್ಕೂ ಅಧಿಕ ಪ್ರದರ್ಶನಗಳನ್ನ ಕಂಡ ಕೆಜಿಎಫ್ ಸಿನಿಮಾ ಮೊಟ್ಟ ಮೊದಲನೇದಾಗಿತ್ತು. ಈ ಸಿನಿಮಾ 5 ಭಾಷೆಗಳಲ್ಲಿ ಬಿಡುಗಡೆಯಾಗಿತ್ತು. ಈಗಲೂ ಅನೇಕ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಾಣ್ತಾ ಇದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ.